ನೀವು ಅನ್ಕೊಂಡಿರೋ ಹಾಗೆ ನಾನು ಕೆಟ್ಟವನಲ್ಲ ಪಲ್ಲವಿಯವರೇ. ನೀವು ಯಾವಾಗಲೂ ನಗನಗ್ತಾ ಇರಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಆ ಸ್ಟೇಷನ್ ಹತ್ರ ನಿಮ್ಮ ಮೇಲೆ ಕಲ್ತೂರಾಟ ಆಯ್ತಲ್ಲ, ಅದನ್ನ ನೋಡಿ ನನಗೆ ನನ್ನ ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ, ಎಷ್ಟು ಸಿಟ್ಟು ಬಂತು ಗೊತ್ತಾ. ನನ್ನ ಕಾಳಜಿ ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ನನಗೊಂದು ಮಾತು ಹೇಳ್ದೆ ಆ ಭೀಮಾಂಬಿಕನ ಸ್ಟೇಷನ್ ಕರೆಸಿ ಅಷ್ಟು ದೊಡ್ಡ ರಾಧ ಅಂತ ಮಾಡ್ಕೊಂಡ್ರಿ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾನು ನೀವು ಅನ್ಕೊಂಡಿರೋ ಹಾಗೆ ಸ್ತ್ರೀ ದ್ವೇಷಿ ಅಲ್ಲ, ನಿಮ್ಮನ್ ತುಳಿತಾನೂ ಇಲ್ಲ. ಆ ಭೀಮಾಂಬಿಕನ ಎದುರು ಹಾಕೊಂಡು ಎಲ್ಲಿ ನಿಮ್ ಜೀವಕ್ಕೆ ಅಪಾಯ ಮಾಡ್ತಾರೋ ಅನ್ನೋ ಭಯ ಅಷ್ಟೇ. ನಿಮಗೆ ಹೇಗಿದನ್ನೆಲ್ಲ ಅರ್ಥ ಮಾಡಿಸ್ಲಿ ನಾನು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಎಲ್ಲಿ ಹೋದ್ರಿ ಇವರು? ಕಾಲ್ ಮಾಡಿ ನೋಡೋಣ. ಯಾಕೆ ಕಟ್ ಮಾಡ್ತಿದ್ದಾರೆ? ಮತ್ತೆ ಮಾಡ್ತೀನಿ. ಮತ್ತೆ ಕಟ್ ಮಾಡ್ತಿದಾರಲ್ಲ. ಇನ್ಸ್ಪೆಕ್ಟರ್ ಚೇತನ್ಗೆ ಮಾಡಿ ನೋಡೋಣ. ಪಿಕಪ್ ಪಿಕಪ್ ಪಿಕಪ್. ಯಾಕೆ ಇವ್ರು ಫೋನ್ ಪಿಕ್ ಮಾಡ್ತಿಲ್ಲ? ಇನ್ಸ್ಪೆಕ್ಟರ್ ಕಾಲ್ ಪಿಕ್ ಮಾಡ್ತಿಲ್ಲ. ಇವ್ರು ನೋಡಿದ್ರೆ ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಬರ್ಬೇಕಾಗಿರೋ ಮಾಲೆಲ್ಲ ಬಂತೇನೋ? ಏನೋ ಬಂದಿಲ್ವಾ? ಹಲೋ, ಹೇಳ್ರಿ ಅವರ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಮಾಲ್ ವಿಚಾರ ಮಾತಾಡ್ಬೇಕಾದ್ರೆ ಅವ್ವರ ಅಂತ ಕರಿಬೇಡ ಅಂತ. ಇಲ್ಲಿ ಯಾರು ಇಲ್ಲ ಬಿಡ್ರಿ ಅವರ. ಯಾರು ಇರೋ ಕಡೆ ವ್ಯವಹಾರ ಮಾಡೋ ಅಕ್ಕಿ ಅಲ್ಲನ, ಅದೆಲ್ಲ ಮಾಡಿಕೊಂಡೆ ಕ್ಷೇತ್ರದಲ್ಲಿ ಇಳಿದಿರೋದು. ಆದ್ರೆ ನಮ್ಮ ಹುಷಾರ್ನಾಗ ನಾವಿರಬೇಕು. ಸಾರಿ ಮೇಡಮರ, ಮಾಲಿನ್ನೂ ಹೋಗಿಲ್ವಂತೆ. ತಯಾರಾಗತ್ತೈತಿ ಮೇಡಮರ. ಅಲ್ಲಲ್ಲೇ ಇಷ್ಟೊತ್ತಿಗಾಗ್ಲೇ ಮಾಲು ದಾಸ್ತಾನಿಂದ ಹೊರಗೆ ಹೋಗ್ಬೇಕಾಗಿತ್ತು. ಏನ್ ಆಟಾಡಕತ್ತೀರೇನು? ಕ್ಷಮಿಸ್ಬಿಡಿ ಮೇಡಮರ, ಗಡಿ ಬಿಡಿ, ಸ್ವಲ್ಪ ತಡ ಆಯ್ತ್ರಿ ಮೇಡಮರ. ಇದನ್ನ ನಾನು ಕಂಡುಹಿಡಿಯಲೇಬೇಕು. ಯಾರ ಜೊತೆ ಮಾತಾಡ್ತಿದ್ದಾನೆ? ಇವ್ರ ಹಿಂದೆ ಇರೋರು ಯಾರು? ನೋಡ, DC ವಿಕ್ರಾಂತ್ ಮತ್ತೆ ಪಲ್ಲವಿ ಇಬ್ರು ನಮ್ಮ ಬೆನ್ನತ್ತಾರ. ನಮ್ಮವ್ರಿಗೆ ಹೇಳ, ಅಡ್ಡಕ್ಕೆ ಬರಕ್ ಮುಂಚೆ ಸುತ್ತಮುತ್ತ ಯಾರದಾರ ಅಂತ ನೋಡ್ಕೊಂಡು ಬರಕ್ಕ. ನಮ್ಮ ಕೈ ಕೆಳಗಡೆ ಯಾರೋ ಕೆಲಸ ಮಾಡ್ತಾರೆ ಅಂತ ಹೊರಗಡೆ ಮಂದಿಗೆ ಯಾರಿಗೂ ಗೊತ್ತಿಲ್ಲ. ಆ ಗುಟ್ಟ ನಾನು ಯಾರಿಗೂ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ. ಬಿಟ್ಕೊಟ್ರೆ ಜೀವ ಕೊಡ್ಬೇಕಾಗತ್ತ. ಸರಿ, ಲಘುನ ಕೆಲಸ ಮುಗಿಸಿ ಮಾಲನ್ನ ಕಳಿಸ್ಕೊಡ.